ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಶ್ರೀ ಸದಾಶಿವ ರುದ್ರ ಟೆಂಪಲ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಈ ಸೂರ್ಯ ಟೆಂಪಲ್ದ ವಿಶೇಷತೆ ಏನು, ಇದೆಲ್ಲಿ ಬರುತ್ತೆ, ಮತ್ತು ಈ ಟೆಂಪಲ್ಗೆ ಸೂರ್ಯ ಟೆಂಪಲ್ ಅಂತ ಹೇಗೆ ನೇಮ್ ಬಂತು, ಎಲ್ಲ ಇನ್ಫಾರ್ಮೇಷನ್ನು ಇದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ಎಲ್ಲ ಎಂಡ್ ತನಕ ವಿಡಿಯೋ ನೋಡಿ ವೀಕ್ಷಕರೇ. ಇವಾಗ ಒಂದೊಂದೇ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ವೀಕ್ಷಕರೇ. ಈ ಲಾರ್ಡ್ ಶಿವ ಲೊಕೇಟೆಡ್ ಆಗಿರೋದು ನಾಡಾ ವಿಲೇಜಲ್ಲಿ. ಇದು ಬೆಳ್ತಂಗಡಿಯಿಂದ 4 ಕಿಲೋಮೀಟ್ರ್, ಧರ್ಮಸ್ಥಳದಿಂದ 13 ಕಿಲೋಮೀಟ್ರ್ ವೀಕ್ಷಕರೇ. ಇದು ಧರ್ಮಸ್ಥಳದಿಂದ ತುಂಬ ಫೆಸಿಲಿಟೀಸ್ ಇರುತ್ತೆ. ತುಂಬ ಎವ್ರಿ 30 ಮಿನಿಟ್ಸ್ ಎಲ್ಲ ಅವರು ನಿಮಗೆ ಸೂರ್ಯದೇವರಿಗೆ ಕರ್ಕೊಂಡು ಹೋಗೋಕ್ಕೆ ತುಂಬ ವೆಹಿಕಲ್ಸ್ ಎಲ್ಲ ಅಲ್ಲೇ ಅವೈಲೇಬಲ್ ಇರ್ತವೆ. 50 ರುಪೀಸು ಪರ್ ಪರ್ಸನ್ನು ಹೋಗೋಕ್ಕೆ, ಬರೋಕ್ಕೆ 50 ರುಪೀಸು, 100 ರುಪೀಸಲ್ಲಿ ಪರ್ ಪರ್ಸನ್ನು ಹೋಗಿ ಅಲ್ಲಿಗೆ ವಿಸಿಟ್ ಮಾಡ್ಬೋದು ವೀಕ್ಷಕರೇ. ಇದ್ರ ದೇವಸ್ಥಾನ ಹೆಸರು ಶ್ರೀ ಸದಾಶಿವ ರುದ್ರ ಟೆಂಪಲ್ ಅಂತ. ಬಟ್ ಇದು ಫೇಮಸ್ ಆಗಿರೋದು ಸೂರ್ಯ ಟೆಂಪಲ್ ಅಂತ ವೀಕ್ಷಕರೇ. ಇದು ಏನಕ್ಕೆ ಸೂರ್ಯ ಟೆಂಪಲ್ ಅಂತ ಕರೀತಾರೆ ಅಂದರೆ, ಇದು ಒಂದು ಹಿಂದಿನ ಕಾಲದಲ್ಲಿ ಒಂದು ತಾಯಿ ಮಗ ಕ್ಲೀನ್ ಮಾಡ್ತಾ ಇದ್ದಾಗ, ಅವರ ಹೊಲದಲ್ಲೇನೋ ಕೆಲಸ ಮಾಡ್ತಾ ಇದ್ದಾಗ ಶಿವಗೆ ಅವರ ಕತ್ತಿ ತಾಗಿ ಶಿವ ಲಿಂಗದಿಂದ ಒಂದು ರಕ್ತ ಚಿಮ್ಮಕ್ಕೆ ಸ್ಟಾರ್ಟ್ ಆಯ್ತಂತೆ. ಆ ರಕ್ತನ ನೋಡ್ಬಿಟ್ಟು ಆ ತಾಯಿ ಮಗನ ಸುರಾಯ ಎಲ್ಲಿದೆಯಾ ಬಾಬಾ ಅಂತ ಕರೆದಿದ್ದು ಅಂತೆ. ಅದಕ್ಕೋಸ್ಕರ ಆ ಪ್ಲೇಸ್ಗೆ ಅದಕ್ಕೆ ಸುರಾಯ ಅಂತ ಹೆಸರು ಬಂದಿದ್ದು. ಅವಾಗೆಲ್ಲ ಸುರಾಯ ಟೆಂಪಲ್ ಅಂತ ಕರೆಯೋರು. ಬಟ್ ಅದು ಹೋಗಿ ಗ್ರ್ಯಾಜುಲಿ ಈಗ ಸೂರ್ಯ ಟೆಂಪಲ್. ಈಗ ಯಾರೇ ನೋಡಿದ್ರು, ಎಲ್ಲೇ ಹೋಗಬೇಕಾದ್ರೂ ಸರ್ಚ್ ಮಾಡಬೇಕಾದ್ರೂ ಸೂರ್ಯ ಟೆಂಪಲ್ ಅಂತ ಸರ್ಚ್ ಮಾಡ್ತಾರೆ ವೀಕ್ಷಕರೇ. ಬಟ್ ಅದರ ಹೆಸರು ಅದು ಶಿವದ ಅವತಾರ ಒಂದು. ಅದ್ರ ಹೆಸರು ಬಂದು ಟೆಂಪಲ್ ಹೆಸರು ಶ್ರೀ ಸದಾಶಿವ ರುದ್ರ ಟೆಂಪಲ್ ಅಂತ. ಮತ್ತು ಇದಕ್ಕೆ ಟೈಮಿಂಗ್ಸ್ ಬಂದ್ಬಿಟ್ಟು 7:30 AM 2 PM ತನಕ ನಿಮಗೆ ವಿಸಿಟ್ ಮಾಡ್ಬೋದು ನಿಮಗೆ. ಮತ್ತು ಎಲ್ಲ ದರ್ಶನ ಪೂಜೆ ಎಲ್ಲ ಮಾಡ್ಬೋದು. ಮತ್ತು 4 PM 6:30 PM ತನಕ ಪೂಜೆ ಎಲ್ಲ ಅವೈಲೇಬಲ್ ಇರುತ್ತೆ ವೀಕ್ಷಕರೇ. ಮತ್ತು ಇಲ್ಲಿಗೆ ನಿಮಗೆ ಅನ್ನಪ್ರಸಾದನೂ ಇರುತ್ತೆ. ಮಧ್ಯಾಹ್ನ ಟೈಮ್ ಒನ್ ಟೈಮ್ ಮಾತ್ರ ಅನ್ನಪ್ರಸಾದ ಇರುತ್ತೆ. ಅದು ಎಲ್ಲ ಡೇನೂ ಇರುತ್ತೆ ವೀಕ್ಷಕರೇ. ಫೆಸ್ಟಿವಲ್ ಡೇ ಅವತ್ತು ಚೇಂಜ್ ಆಗ್ಬೋದು. ಬಟ್ ಅದರ್ ದೆನ್ ದಟ್ ಎಲ್ಲ ಟೈಮಿಂಗ್ಸು ಸೇಮು. ಪೂಜಾ ಟೈಮಿಂಗ್ಸು, ದರ್ಶನ ಟೈಮಿಂಗ್ಸು ಮತ್ತು ಅನ್ನಪ್ರಸಾದ ಎಲ್ಲ ಟೈಮಿಂಗ್ಸು ಸೇಮ್ ಇರುತ್ತೆ ವೀಕ್ಷಕರೇ. ಇದು ನಿಮಗೆ ಮಂಗಳೂರಿಂದನೂ ಹತ್ತಿರ ಆಗುತ್ತೆ. ಯಾರು ಏರ್ಪೋರ್ಟಿಂದ ಬರೋದಾದ್ರೂ ಮಂಗಳೂರಿಂದ 78 ಕಿಲೋಮೀಟ್ರ್ ಇದೆ. ಬೆಳ್ತಂಗಡಿಯಿಂದನೂ 12 ಕಿಲೋಮೀಟ್ರು, ಧರ್ಮಸ್ಥಳದಿಂದ 13 ಕಿಲೋಮೀಟ್ರು, ಉಜಿರೆಯಿಂದ 4 ಕಿಲೋಮೀಟ್ರು ವೀಕ್ಷಕರೇ. ಮತ್ತು ಇದ್ರದ್ದು ವಿಶೇಷತೆ ಏನು ಅಂದರೆ, ಇಲ್ಲಿ ಗೊಂಬೆಗಳೇ ಹರಕೆಗೋಸ್ಕರ ಯೂಸ್ ಮಾಡೋದು ವೀಕ್ಷಕರೇ. ಇದೊಂದು ಟ್ರೆಡಿಷ್ನಲ್ ಫಾಲೋ ಮಾಡ್ಕೊಂಡು ಅವಾಗಿಂದ ಬಂದಿದ್ದಾರೆ ಎಲ್ಲ. ನೀವೇನೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಎಲ್ಲರಿಗೂ ಅಲ್ಲಿಗೆ ಹೋಗಿ ನೀವು ಬೇಡ್ಕೊ ಬಂದರೆ ಅದು ಎಲ್ಲ ಪರಿಹಾರ ಆದಮೇಲೆ ನೀವು ಒಂದು ಗೊಂಬೆ, ಈಗೇನು ಫೇಸ್ದು ಗೊಂಬೆ ಮತ್ತು ಏನೇ ಕೆಲಸದ್ದು ಎಲ್ಲ ಟೈಪ್ ಗೊಂಬೆಗಳು ಅಲ್ಲಿ ಅವೈಲೇಬಲ್ ಇದ್ದಾವೆ. ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ನೀವೇನೇನಕ್ಕೆ ಬೇಡ್ಕೊ ಬಂದಿರ್ತೀರ, ಯಾವ್ಯಾವ ಸಮಸ್ಯೆಗಳಿಗೆ ಬೇಡ್ಕೊ ಬಂದಿರ್ತೀರ ಅದ್ರ ಅನುಗುಣವಾಗಿ ನಿಮಗೆ ಅಲ್ಲಿ ಗೊಂಬೆ ಮತ್ತು ಅಕ್ಕಿ ಕಾಯಿ ಎಲ್ಲ ಕೊಡ್ತಾರೆ. ಅದು ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ. ಅದು ನೀವು ಅಲ್ಲೆಲ್ಲ ಕೌಂಟ್ರಲ್ಲಿ ತೊಗೊಂಡು ಹೋಗಿ ಎಲ್ಲವ ದೇವರಿಗೆ ಅರ್ಪಣೆ ಮಾಡಿ ಅದನ್ನು ಸಲ್ಲಿಸಿ ಬರಬೇಕು. ಮತ್ತು ಅದನ್ನು ಅವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಒಂದು ದೇವ್ರದ್ದು ಮೂಲ ದೇವರಿದೆ, ಅಲ್ಲಿ ಹೋಗ್ಬಿಟ್ಟು ಆ ಗೊಂಬೆನ ಎವ್ರಿ ಡೇ ಈವ್ನಿಂಗು ಅಲ್ಲಿ ಬಂದು ಸುರಿತಾರೆ ವೀಕ್ಷಕರೇ. ಅದನ್ನು ಇಲ್ಲಿ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ. ಅಲ್ಲೆಲ್ಲ ವೀಡಿಯೋ ಮಾಡಲು ಅಲೋವ್ ಇರಲ್ಲ, ನಾವು ಅದನ್ನು ಮಾಡ್ಕೊಂಡಿಲ್ಲ ವೀಕ್ಷಕರೇ. ಅಲ್ಲಿ ಹೋಗಿ ಎಲ್ಲ ಮೂಲ ಶಿವನ ಹತ್ರನೇ ಎಲ್ಲ ಸುತ್ತಲೂ ಆ ಕ್ಲೇಸ್ನೆಲ್ಲ ಆ ಗೊಂಬೆಗಳನ್ನೆಲ್ಲ, ಮಣ್ಣಿನ ಗೊಂಬೆಗಳನ್ನೆಲ್ಲ ಎಸ್ತಿದ್ದಾರೆ ಅಲ್ಲಿ. ಅದು ನೋಡೋಕ್ಕೆ ಒಂಥರ ಅಷ್ಟು ಚೆನ್ನಾಗಿದೆ ವೀಕ್ಷಕರೇ. ಮತ್ತು ಅಲ್ಲೊಂದು ಕಲ್ಯಾಣಿನೂ ಇದೆ. ಆ ಕಲ್ಯಾಣಿ ನೀರಂತೂ ಎಷ್ಟು ಪ್ಯೂರ್ ಆಗಿದೆ ಈಗ ಅಂತ, ಅದು ಫುಲ್ ಫಿಲ್ ಆಗಿದೆ ಈಗ. ಬಟ್ ಸಮ್ಮರಲ್ಲೆಲ್ಲ ಒಂದು ಪಿಕ್ಚರ್ ಹಾಕಿದ್ದೀನಿ. ಸಮ್ಮರಲ್ಲಿ ತುಂಬ ಇದಿರುತ್ತೆ ಅಲ್ಲಿ ಎಷ್ಟು ಲೋ ವಾಟ್ರ್ ಇರುತ್ತೆ. ಬಟ್ ನಾವು ಹೋಗಿದ್ದು ಮಾನ್ಸೂನಲ್ಲಿ. ಬಟ್ ಅಷ್ಟು ಚೆನ್ನಾಗಿತ್ತು ಆ ಕಲ್ಯಾಣಿ ವಾಟ್ರ್ ಅಂತೂ ನೋಡೋಕ್ಕೆ ಅಷ್ಟು ಪ್ಯೂರ್ ಆಗಿದೆ ವೀಕ್ಷಕರೇ. ನಿಮಗೇನೇ ಸಮಸ್ಯೆ ಇದ್ದರೂ ಈ ಟೆಂಪಲಿಗೆ ವಿಸಿಟ್ ಮಾಡೋದು ತುಂಬ ಒಳ್ಳೆಯದು ವೀಕ್ಷಕರೇ. ಇದು ಕಾಡಿನ ಮಧ್ಯದಲ್ಲಿದೆ, ಎಷ್ಟು ಪ್ರಶಾಂತವಾಗಿದೆ, ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಮತ್ತು ಒಂಥರ ಎಲ್ಲೋ ಬೇರೆ ಜಗತ್ತಿಗೆ ಹೋಗಿದ್ದೀವಿ ಅನ್ನೋ ಒಂದು ಫೀಲ್ ಕೊಡುತ್ತೆ ವೀಕ್ಷಕರೇ. ಇಷ್ಟೇ ವೀಕ್ಷಕರೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಮುಂದಿನ ಎಲ್ಲ ಒಳ್ಳೊಳ್ಳೆ ವೀಡಿಯೋಗೋಸ್ಕರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾಯಿರಿ ವೀಕ್ಷಕರೇ.